ಸನ್ಮಾನ್ಯ ಮುಖ್ಯಮಂತ್ರಿಗಳಂಥ ಸಿದ್ದರಾಮಯ್ಯ ಸಾಹೇಬರು ದೀರ್ಘಾವಧಿ ಮುಖ್ಯಮಂತ್ರಿ ಅಂತಕ್ಕಂಥದ್ದು ಇವತ್ತು ಇಡೀ ಎಲ್ಲ ಕಡೆ ಅವರ ಬೆಂಬಲಿಗರು ಮತ್ತು ಅನುಯಾಯಿಗಳು ಏನೇನೋ ಒಂದು ವಿಜೃಂಭಣೆಯಿಂದ ಸನ್ಮಾನ ಮತ್ತು ಕಾರ್ಯಕ್ರಮಗಳು ಹಮ್ಮಿಕೊಳ್ತಾ ಇದ್ದಾರೆ. ದೇವರಾಜ್ ಅರಸರನ್ನು ಹೋಲಿಕೆ ಮಾಡಿ ಇವತ್ತು ಒಂದು ಸಂದೇಶವನ್ನು ಕೊಡ್ತಾ ಇದ್ದಾರೆ. ಇವತ್ತು ನಾವು ಇಷ್ಟೇ ಕೇಳ್ತಕ್ಕಂಥದ್ದು ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರಿಗೆ, ನೀವು 2 ಅವಧಿ ಮುಖ್ಯಮಂತ್ರಿ ಆಗಿದ್ದೀರಿ. ನೀವು ಆ ಅವಧಿಯಲ್ಲಿ ಇವತ್ತೇನು ದಿವಂಗತ ಡಿ ದೇವರಾಜ್ ಅರಸು ಅವರು 7 ವರ್ಷ 239 ದಿನಗಳು ಆಗಿವೆ. ಅವರು 239 7 ವರ್ಷ 239 ದಾಟಿ ಮೇಲೆ ಬಂದಿದ್ದೀನಿ, ಅವ್ರಿಗಿಂತ ಜಾಸ್ತಿ ನಾನು ಸೈಡ್ ಹೊಡೆದಿದ್ದೀನಿ ಅಂತಕ್ಕಂಥದ್ದು ಮತ್ತು ದಿನಗಳು ಹೇಳ್ತಾ ಇದ್ದೀರಿ. ದಿನಗಳು ಮುಖ್ಯ ಅಲ್ಲ. ದಿವಂಗತ ದೇವರಾಜ್ ಅರಸು ಅವರು 1973ರಲ್ಲಿ ಪ್ರಪ್ರಥಮವಾಗಿ ರಾಜ್ಯದ ಮುಖ್ಯಮಂತ್ರಿ ಆದ ನಂತರ ಅನೇಕ ಧ್ವನಿ ಇರಲಾರ್ದಂಥ ಸಮಾಜವನ್ನು, ಶೋಷಣೆಗೆ ಒಳಗಂಥ ಜನ, ಶೈಕ್ಷಣಿಕವಾಗಿ, ರಾಜಕೀಯವಾಗಿ, ಸಾಮಾಜಿಕವಾಗಿ ಗೊತ್ತು ಇರಲಾರ್ದಂಥ ಸಮಾಜವನ್ನು ಗುರುಸ್ತಕ್ಕಂಥ ಕೆಲಸ ಇವತ್ತು ದಿವಂಗತ ಡಿ ದೇವರಾಜ್ ಅರಸು ಮಾಡಿದರು. ಉದಾಹರಣೆವಾಗಿ ಹೇಳಬೇಕಾದ್ರೆ ಇವತ್ತು ಹಿಂದಕ್ಕೆ ಭಾಳಷ್ಟು ಮೂಢನಂಬಿಕೆಗಳು ಇದ್ದವು. ಜೀತ ಪದ್ಧತಿ ಅಂತಕ್ಕಂಥದ್ದು ಇವತ್ತು ಅದು ಒಂದು ರದ್ದು ಮಾಡಿದರು ದಿವಂಗತ ದೇವರಾಜ್ ಅರಸರು. ಮಲ ಹೊರ್ತಕ್ಕಂಥ ಒಂದು ಯೋಜನೆ ಇತ್ತವಾಗ, ಅದನ್ನು ಕೂಡ ಇವತ್ತು ಆ ಕಾಯ್ದೆ ರದ್ದು ಮಾಡಿದರು. ಉಳುವನೇ ಹೊಲದ ಒಡೆಯ ಅಂತಕ್ಕಂಥದ್ದು, ಯಾರು ಶ್ರಮ ಪಡ್ತಾನೆ, ಯಾರು ಅವನೇ ಅದು ಒಡೆಯ ಅಂತಕ್ಕಂಥದ್ದು. ಅನೇಕ ಜನ, ಸಾವಿರಾರು ಜನ ಪದವೀಧರ ನಿರುದ್ಯೋಗಿ ಯುವಕರು ಪದವಿ ಮುಗಿಸ್ಕೊಂಡು ನಿರುದ್ಯೋಗಿ ಆಗಿದ್ದರು. ಅವರಿಗೆ ಸ್ಟೈಫಂಡ್ರಿ ಗ್ರಾಜ್ಯುಯೇಟ್ ಅಂತಕ್ಕಂಥ ಶಾಸನವನ್ನು ಕೊಟ್ಟಂಥ ಕೀರ್ತಿ ಅವರು. ಆವಾಗಿನ ಸಂದರ್ಭದಲ್ಲಿ ಎಲ್ಲೇ ಒಂದು ಪೊಲೀಸ್ ಇಲಾಖೆಯಲ್ಲಿ ಪೊಲೀಸರು ಹೋಗ್ಬೇಕಾದ್ರೆ ಅವ್ರಿಗೆ ಬೆಂಬಲ ಕೈ ನಿಲ್ಲಬೇಕು. ಅವ್ರ ಹೋಮ್ ಗಾರ್ಡ್ ಮಾಡಿದಂಥದ್ದು ದೇವರಾಜ್ ಅರಸು ಅವರು. ಇಂಥ ಅನೇಕ ಯೋಜನೆಗಳು ಇವತ್ತು ದೇವರಾಜ್ ಅರಸು ಕೊಟ್ಟಿದ್ದಾರೆ. ಇವತ್ತು ಮೈಸೂರು ಜಿಲ್ಲೆಯವರೇ ತಾವು ಮತ್ತು ದೇವರಾಜ್ ಅರಸು ಅವರು ಅವರಿಗೆ ಇಷ್ಟು ನಿಮ್ಮಷ್ಟು ಇರ್ತಕ್ಕಂಥ ಬೆಂಬಲ ಯಾವುದು ಇರಲಿಲ್ಲ, ಸಮಾಜದ ಬೆಂಬಲ ಇರಲಿಲ್ಲ ಅವರಿಗೆ. ಒಂದು ಅಲ್ಪ ಸಮಾಜದಲ್ಲಿರ್ತಕ್ಕಂಥ ಹಿಂದುಳಿದ ವರ್ಗದಲ್ಲಿ ಬರ್ತಕ್ಕಂಥ ಒಂದು ಅರಸು ಸಮಾಜದಲ್ಲಿ ಬಂದು ಆ ಸಮಾಜಕ್ಕಷ್ಟೇ ನೋಡಲಿಲ್ಲ, ಇಡೀ ಎಲ್ಲ ಶೋಷಣೆಗೆ ಒಳಗಾದಂಥ ಸಮಾಜವನ್ನು ಗುರುತಿಸಿ ನ್ಯಾಯ ಕೊಟ್ಟಂಥ ಕೀರ್ತಿ, ಶ್ರೇಯಸ್ಸು ಹೊತ್ತು ದಿವಂಗತ ದೇವರಾಜ್ ಅರಸಿಗೆ. ಅದು ನಿಮಗಲ್ಲ. ಉದಾಹರಣೆವಾಗಿ ಹೇಳಬೇಕಾದ್ರೆ ಇವತ್ತು ಕಲಬುರಗಿ ಜಿಲ್ಲೆಯ ಕಟ್ಟ ಕಡೆ ಇರ್ತಕ್ಕಂಥ ಚಿಂಚೋಳಿ ತಾಲೂಕಿನಿಂದ, ಚಿಂಚೋಳಿ ವಿಧಾನಸಭಾ ಕ್ಷೇತ್ರದಿಂದ ದಿವಂಗತ ದೇವೇಂದ್ರಪ್ಪ ಗಾಳಪ್ಪ ಜಮದಾರರನ್ನು 26-27 ವಯಸ್ಸಿನ ಕರ್ಕೊಂಡು ಹೋಗಿ MLA ಮಾಡಿ ಅವರು ಕ್ಯಾಬಿನೆಟ್ನಲ್ಲಿ ಸಚಿವ ಸ್ಥಾನ ಕೊಟ್ಟಂಥದ್ದು, ಒಂದು ಸಮುದಾಯಕ್ಕೆ ನ್ಯಾಯ ಕೊಟ್ಟಂಥದ್ದು ದೇವರಾಜ್ ಅರಸು ಅವರು. ಅನೇಕ ಇವತ್ತು ಮಲ್ಲಿಕಾರ್ಜುನ ಖರ್ಗೆ ಇರ್ಬೋದು, ಧರ್ಮಸಿಂಗರು, DK ನಾಯಕರು ಇರ್ಬೋದು, ಕಾಗೋಡು ತಿಮ್ಮಪ್ಪ ಆಗಿರ್ಬೋದು, MI ಗೋರ್ಪಡೆ ಆಗಿರ್ಬೋದು, 10 ಜನ ಸಮಾಜವನ್ನು ಗುರುತಿಸಿ ರಾಜಕೀಯವಾಗಿ ಪ್ರೇರಣೆ ಕೊಟ್ಟಂಥ, ಶಕ್ತಿ ಕೊಟ್ಟಂಥದ್ದು ಅರಸು ಅವರು. ನಾವು ಕೇಳ್ತಕ್ಕಂಥ ಪ್ರಶ್ನೆ ಅಷ್ಟೇ, ಮಾನ್ಯ ಸಿದ್ದರಾಮಯ್ಯನವರಿಗೆ ದೇವರಾಜ್ ಅರಸು ಅವರು ಮೈಸೂರು ಬಿಟ್ಟು ಎಲ್ಲಿ ಹೋಗಲಿಲ್ಲ. ಚುನಾವಣೆ ಆಗಲಿ ರಾಜಕೀಯವಾಗಿ ನೀವು ಚಾಮುಂಡಿಯಿಂದ 3 ಸಲ ಸೋತಿರಿ, ಮತ್ತು ಗೆದ್ದು ನೀವು ಮತ್ತೆ ಸೋಲ್ತೀವಿ ಅಂತೇಳಿ ಬಾದಾಮಿಗೆ ಹೋದ್ರಿ. ಅದಾದಂತ ಮತ್ತೆ ಕ್ಷೇತ್ರ ಇದು ಮಾಡಿ ವರ್ಣ ಕ್ಷೇತ್ರಕ್ಕೆ ಬಂದಿರಿ. ದಿವಂಗತ ದೇವರಾಜ್ ಅರಸು ಅದೇ ಕ್ಷೇತ್ರದಿಂದ ಅದೇ ಆಗಿ 7 ವರ್ಷ 239 ದಿನಗಳನ್ನು ಅವರ ಅವಧಿಯಲ್ಲಿ ಅನೇಕ ಜನಪರ ಕಾರ್ಯಕ್ರಮಗಳನ್ನು ಕಾನೂನಾತ್ಮಕವಾಗಿ ಯೋಜನೆಗಳು ಕೊಟ್ಟಂಥ ಕೀರ್ತಿ ಒಂದು ದೇವರಾಜ್ ಅರಸು ಅವರು. ಅದಕ್ಕೆ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬ್ರೇ, ನೀವು ಅಹಿಂದ ಅಂತಕ್ಕಂಥದ್ದು ಒಂದು ಸೋಗ ಹಾಕ್ಕೊಂಡು ಹೇಳ್ಕೊಂಡು ಬರ್ತಕ್ಕಂಥ ನಿಮಗೆ ನೈತಿಕ ಹಕ್ಕಿಲ್ಲ. ಹಿಂದುಳಿದ ವರ್ಗದವ್ರ ಬಗ್ಗೆ, ದಲಿತರ ಬಗ್ಗೆ, ಅಲ್ಪಸಂಖ್ಯಾತರ ಬಗ್ಗೆ ಮಾತಾಡ್ತಕ್ಕಂಥದ್ದಿಲ್ಲ. ಏನು ಮಾಡಿದ್ರಿ ಹೇಳ್ರಿ? ಏನು ಮಾಡಿರಿ? ಇವತ್ತು ನೀವು ಅಭಿವೃದ್ಧಿ ಏನು ಮಾಡಿದಿರಿ? ಎಷ್ಟೋ ಅಭಿವೃದ್ಧಿ ನಿಗಮಗಳು ಇದ್ದರೂ ಕೂಡ ಇವತ್ತು ಅನುದಾನವನ್ನು ಕೊಟ್ಟಿಲ್ಲ. ನೀವು ಒಬ್ಬ ಅಹಿಂದ ಅಂತಕ್ಕಂಥವ್ರು, ನೀವು ಮುಖ್ಯಮಂತ್ರಿ ಆದವರು. ಇವತ್ತು 12-13 ನಿಗಮಗಳಿವೆ. ಇವತ್ತು ದೇವರಾಜ ಅಭಿವೃದ್ಧಿ ನಿಗಮವಿವೆ.
ಅವತ್ತಿರ್ತಕ್ಕಂಥ ಗಂಗಾ ಕಲ್ಯಾಣ ಆಗಿರ್ಬೋದು, ಅನೇಕ 10 ಯೋಜನೆಗಳು ಇವತ್ತು ನೆನಗುದಿ ಬಿದ್ದಿವೆ, ಇಂಪ್ಲಿಮೆಂಟ್ ಆಗ್ತಾಯಿಲ್ಲ, ಅನುದಾನ ಇಲ್ಲ. ಮತ್ತು ಉದಾಹರಣೆವಾಗಿ ಹೇಳಬೇಕಾದ್ರೆ ಅನೇಕ ಇವತ್ತು ನಿಮ್ಮ ಅವಧಿಯಲ್ಲಿ ನಿವೃತ್ತಿಯಾಗಿ ಸೇವೆಯನ್ನು ಸಲ್ಲಿಸ್ತಕ್ಕಂಥ ನಿವೃತ್ತಿ ನೌಕರರಿಗೆ ಸಂಬಳ ಕೊಡ್ತಕ್ಕಂಥದ್ದಿಲ್ಲ ನಿಮ್ಮಲ್ಲಿ. ಅನೇಕ ಇವತ್ತು ಕೆಲಸ ಮಾಡ್ತಕ್ಕಂಥ ಹೆಲ್ತ್ ಡಿಪಾರ್ಟ್ಮೆಂಟ್ದಾಗ ಆಗಿರ್ಬೋದು, ಉದಾಹರಣೆವಾಗಿ ANMI ಕಾರ್ಯಕರ್ತರು ಇವತ್ತು ಅವ್ರಿಗೆ ಸಂಬಳ ಇಲ್ಲ. ಅನೇಕ 30,000 ಕೊಟ್ಟು ಇವತ್ತು ANMI ಸರ್ಕಾರಿ ನೌಕರರು ಇವತ್ತು ಅವ್ರ ಸಮಸ್ಯೆ ನೀವು ಕೇಳ್ತಾ ಇಲ್ಲ, ಅವರಿಗೆ ಅನುದಾನ ಕೊಡ್ತಾ ಇಲ್ಲ, ಅವ್ರಿಗೆ ಪಗಾರ ಮಾಡ್ತಾ ಇಲ್ಲ. ಅಂಥ ವ್ಯವಸ್ಥೆಯಲ್ಲಿ ನೀವು ಯಾಕೆ ಕೊಡೋದ್ರ ಬಗ್ಗೆ ಚಿಂತನೆಯಲ್ಲಿದೆ ನಿಮ್ಗೆ? ಕೊನೆಯದಾಗಿ ಏನು ಹೇಳ್ತೀರಿ ಸರ್? ಈಗ ಸಿದ್ದರಾಮಯ್ಯನವರು ಹಿಂದುಳಿದ ವರ್ಗದವ್ರ ಬಗ್ಗೆ ಅವ್ರು ಮಾತಾಡ್ತಕ್ಕಂಥ ನೈತಿಕ ಹಕ್ಕ ಇಲ್ಲ. ಐನ್ ಅಂತಕ್ಕಂಥದ್ದು ಹೇಳ್ಕೊಳ್ತಕ್ಕಂಥ ಅವ್ರಿಗೆ ನೈತಿಕ ಹಕ್ಕ ಇಲ್ಲ. ನಿಮ್ಗೆ ಯಾವಾಗ ಇರ್ತಿತ್ತಂದ್ರೆ ಈ ಎಲ್ಲ ಸಮುದಾಯದವರನ್ನು ಒಕ್ಕಟ್ಟಾಗಿ ತೊಗೊಂಡು ಹೋಗಿದ್ರು, ಅವ್ರ ಸ್ಥಾನಮಾನಗಳು ಕೊಟ್ಟಿದ್ರು, ಸರ್ಕಾರದಿಂದ ಬರ್ತಕ್ಕಂಥ ಯೋಜನೆಗೆ ಅನುದಾನ ಕೊಟ್ಟಿದ್ರು ಅಂದರೆ ನಿಮ್ಗೆ ಹೊಗಳ್ತಾ ಇದ್ರು. ಈ ನೆಂಪಾಡಿ ನಿಮ್ಮ ಹಿಂಬಾಲಕರಿಗೆ ಹಚ್ಚಿ ಇದೊಂದು ಫೋಜ್ ಹೊಡ್ತಕ್ಕಂಥದ್ದು ಯಾರು ಕೇಳೋದಿಲ್ಲ. ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ 2028 ಆಗಿರೋದು 29 ಆಗಿರೋದು ಅದು ಪಾಠ ಕಲಿಸ್ತಕ್ಕಂಥ ಜನ ಹಿಂದುಳಿದವರು ಮಾಡ್ತಾರತಕ್ಕಂಥ ಎಚ್ಚರಿಕೆ ಕೊಡ್ತಾ ಇದ್ದೀವಿ. ಮತ್ತು ಇಲ್ಲೇ ಕೂಡ ಕಲಬುರಗಿಯಲ್ಲಿ ಕೂಡ ಇವತ್ತು ನೀವು ನಿಮ್ಮ ಆಡಳಿತವನ್ನು ಕುಸಿತೋಗಿದೆ, ಒಂದು KDP ಮೀಟಿಂಗ್ ಇಲ್ಲ, ಅಭಿವೃದ್ಧಿ ಮೀಟಿಂಗ್ಗಳು ಆಗ್ತಾಯಿಲ್ಲ. ತಾಲೂಕದ ಅಧಿಕಾರಿಗಳು ಇವತ್ತು ಅನೇಕ ಮಹಿಳೆಯರ ಮೇಲೆ ದೌರ್ಜನ್ಯ, ಅತ್ಯಾಚಾರ, ಗ್ಯಾಂಗ್ ಮಾಫಿಯಾ, ಶಾಂಡ್ ಮಾಫಿಯಾ ಇಷ್ಟೆಲ್ಲ ನಡೆದೂ ಕೂಡ ಇವತ್ತು ನೀವು ಬಂದೋಬಸ್ತ್ ಮಾಡೋಕ್ಕಾಗುತ್ತಿಲ್ಲ. ಜನರ ರಕ್ಷಣೆ ಕೊಡ್ತಕ್ಕಂಥದ್ದು ಸರ್ಕಾರ ಸಂಪೂರ್ಣ ವಿಫಲಾಗಿದೆ. ಆದಷ್ಟು ಬೇಗ ನೀವು ನಿಮ್ಮ ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಡ್ರಿ ಅಂತಕ್ಕಂಥದ್ದು ಇವತ್ತು ಒತ್ತಾಯ ಮಾಡ್ತಾ ಇದ್ದೀವಿ. ಓಕೆ ಸರ್, ತಮ್ಮ ಮುಖಾಂತರ ಧನ್ಯವಾದ ಸರ್.